ನಾನು ಬಿಟ್ಬಿಟ್ಟು ಹೋಯ್ತವ್ರೆ. ಮಳೆ ಬೇರೆ ಊದ್ಬಿಟ್ಟೈತೆ, ವೈಟ್ ಪ್ಯಾಂಟ್ ಬೇರೆ ಗಲೀಜಾಗುತ್ತೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಹೆಣ್ಣು ಮಾಡಿದ್ನಲ್ಲ, ಅಲ್ಲಿಂದ ರೆಡಿ ಆಗಿಬಿಟ್ಟು ಫಸ್ಟು ಟಿಫನ್ ತಿನ್ಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ನಿನ್ನೆ ನಮ್ಮನ್ನ ಹೋಟೆಲ್ಗೆ ಡ್ರಾಪ್ ಮಾಡಿದ ಆಟೋನೇ ನಮಗೆ ಹೇಳಿದ್ದು, ಒಂದು 5 ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀನಿ, 1500 ರೂಪೀಸ್ ಕೊಡಿ ಅಂತ ಹೇಳಿದ್ರು. ಓಕೆ, ನಾವು ಮುರುಡೇಶ್ವರ ಅಷ್ಟೇ ನೋಡೋಕ್ಕೆ ಬಂದಿದ್ದು, ನನ್ನ ಒಂದು ಬರ್ಡೇ ಇತ್ತಲ್ಲ ಆ ಕಾರಣಕ್ಕೋಸ್ಕರ. ಬಟ್ ಅವರೇ ಹೇಳಿದ್ರಲ್ಲ, ಓಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟು ಅವ್ರಿಗೆ 1500 ಕೊಟ್ಬಿಟ್ಟು ಆಟೋದಲ್ಲೇ ಹೋಗ್ತಾಯಿದ್ದೀವಿ ನೋಡ್ಕೊಂಡು ಬರೋದಕ್ಕೆ. ಫಸ್ಟು ಟಿಫನ್ ತಿಂದ್ಕೊಂಡು ಆಮೇಲೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಮ್ಮನ್ನ ಪಿಕ್ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಒಂದು ಫುಲ್ಲು ರಶ್ ಇರುತ್ತೆ ಹೋಟೆಲ್, ಅಷ್ಟೊಂದೇನು ಖಾಲಿ ಇರಲಿಲ್ಲ. ಯಾಕೆ ಅಂದರೆ ಅವತ್ತು ವೀಕೆಂಡ್ ಅಲ್ಲ, ಹಾಗಾಗಿ ಫುಲ್ಲು ರಶ್ ಇರುತ್ತೆ. ನಾವು ಟಿಫನ್ ತಿಂದ್ಕೊಂಡು ಆಟೋದವ್ರಿಗೆ ಫೋನ್ ಮಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ರು. ಸೊ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂದು 5 ಪ್ಲೇಸಸ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋದಲ್ಲಿ 1 2 3 ಪ್ಲೇಸ್ನ ನಾನು ಆ್ಯಡ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ಕಟ್ ಮಾಡಿದ್ದೀನಿ. ಮಳೇಲಿ ಮಾತ್ರ ಎಲ್ಲೂ ಹೋಗಬಾರ್ದು. ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಮಳೆ ಬರ್ತಾನೆ ಇರುತ್ತೆ. ಹೋಗುವಾಗ ಇಷ್ಟು ನೀಟಾಗಿದ್ದೀವಿ, ಬರೋಷ್ಟರಲ್ಲಿ ಬಟ್ಟೆ ಎಲ್ಲ ನೆನೆಸ್ಕೊಂಡು ಮಣ್ಣು ಮಾಡಿಕೊಂಡು ಬಂದಿದ್ದು ನಾವು. ಫಸ್ಟ್ ಪ್ಲೇಸು ನಾವು ಹೋಗ್ತಿರೋದು ಇಡಗುಂಜಿ ಗಣೇಶ ಟೆಂಪಲ್ಗೆ ಹೋಗ್ತಿರೋದು. ಅಲ್ಲಿ ವಿಡಿಯೋ ಮಾಡೋದಕ್ಕೆ ನಮಗೆ ಅವಕಾಶ ಇರಲಿಲ್ಲ, ಹಾಗಾಗಿ ಅಲ್ಲಿ ವಿಡಿಯೋನ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ. ಈಗ ಇಡಗುಂಜಿ ಗಣೇಶ ಟೆಂಪಲ್ಗೆ ಹೋಗಿದ್ದೀವಿ. ನಾವು ಹೋಗ್ಬೇಕಾದ್ರೆ ಮಳೆ ಅಷ್ಟೊಂದು ಇರಲ್ಲ ಅಂದ್ಕೊಂಡು ಹೋದ್ವಿ. ಮಳೆ ತುಂಬ ಇದ್ದಿದ್ದರಿಂದ ನಾನೇನು ಮಾಡಿದ್ವಿ, ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ಮಳೆ ಬಂತು, ನೋಡಿ ಎಷ್ಟೊಂದು ಮಳೆ ಬಂದಿದೆ ಅಂತ. ಅಜ್ಜಿ ಚಿನ್ನಮ್ಮ ಯಾ ಮರ್ಸ್ಬಿಟ್ರು ನನ್ನ ಬಂದಿರಿ. ಇದು ಕೊಟ್ಬಿಟ್ಟು ಅಜ್ಜಿ 50 ರೂಪಾಯಿ ಇಸ್ಕೊಂಡ್ರು ನೋಡಿ. ಬೇಡ ಬೇಡ ಅಂದರೆ ಕೈ ತಗೊಬಂದು ತುರುಕ್ಬಿಟ್ಟು ಇಡಗುಂಜಿ ಗಣೇಶ ನೋಡಕ್ಕೆ ಬಂದಿದ್ದೀವಿ. ಸಖತ್ತಾಗೈತೆ ವೆದರ್. ಮಳೆ ಬರ್ತಾನೆ ಐತೆ, ಜಿಟಿ ಜಿಟಿ ಮಳೆ. ಛತ್ರಿ ತಗೋಬೇಕಿತ್ತು, ಛತ್ರಿಯೇ ತಗೊಂಡಿಲ್ಲ. ಇಲ್ಲೇ ಸ್ಲಿಪ್ಪರ್ ಬಿಡ್ಬೋದಿತ್ತಲ್ಲ ಜನ. ಸದ್ಯ ಕ್ಯೂ ಇಲ್ಲ. ತೋಜಣ ಇದನ್ನು ಇಲ್ಲೇ ಇಡೋದಾ? ಇಲ್ಲೋಡು ಇಲ್ಲೋಡು ಚಿನ್ನಮ್ಮ, ಇಲ್ಲೋಡು ಇಡಗುಂಜಿ ಗಣೇಶ. ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ, ಅಂದರೆ ಬಿಡಲ್ಲ, ಅಲ್ಲೇ ಹಾಕಿದ್ರು, ಅದಕ್ಕೆ ತೆಗಿಲಿಲ್ಲ. ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಕಿಬೇಕಾ? ಎಲ್ಲ ಕಾಸ್ಟ್ಲಿನೇ, ವೀಕೆಂಡ್ ಬೇರೆ ಅಲ್ಲ, ಅದಕ್ಕೋಸ್ಕರ. ಏನು ಬರೀ ಬೆಟ್ಟದ ಥರನೇ ಇರೋದು ಕಾಡು. ಅದಕ್ಕೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಾಗಿಂದ ಮಳೆ ಬರ್ತಾನೆ ಐತೆ, ಹೋಗ್ತಾನೆ ಐತೆ. ಒಳ್ಳೆ ವೆದರ್. ಮಳೆಗಾಲದಲ್ಲಿ ಬಂದರೆ ಸಕ್ಕತ್ತಾಗೈತೆ. ನಮಗೆ ಕ್ಯಾರಿ ಮಾಡೋಕ್ಕೂ ಈಸಿ ಆಗಬೇಕು, ಅದಕ್ಕೆ ಪುಟ್ಟ ಛತ್ರಿ ಆದರೆ ಫೋಲ್ಡ್ ಮಾಡ್ಬೋದು ಅಂತ. ಎಷ್ಟಂತೆ ಜನ? ಹೌದಾ? ಜನ ಅಲ್ಲೇ 200 ಅಲ್ಲೇ ತಗೋಬೋದಿತ್ತಲ್ಲ ಜನ. ಅದು ನಾವು ಹಿಡ್ಕೊಂಡು ಹೋಗಕ್ಕೆ ಏನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಜನ. ಇದೊಂದು ತಗೊಂಡು ಇದಾ ಸರಿ, ಎಷ್ಟಿದು? ಯಾವ್ದು ಜನ ಅವನ ಹತ್ರ ಎಷ್ಟೊಂದು ಜೀಪು ಕಾರ್ ಐತೆ. ಯಾವ್ದು ಬೇಕು ನಿನಗೆ? ಯಾವುದು? ಚೆನ್ನಾಗೈತೆ ಜನ. ಅದೇನು ಜನದು ತೋರ್ಸು. ಮಿಲ್ಟ್ರಿ ವ್ಯಾನು
ಕಾರ್ ಅವನ ಹತ್ರ ಆಯ್ತಲ್ಲ, ಬೇಡ. ಜನ ಕಲರ್ ಇಷ್ಟ ಆಯ್ತಾ? ಓಕೆನಾ? ಒಂದು ಛತ್ರಿ, ಒಂದಿದು ಆಟೋ ಬಿಟ್ಬಿಟ್ಟು ಅದು ತಗೊಂಡಲ್ಲ. ಆಟೋ ಬೇಡ, ಆಟೋ ಬೇಡ. ಇದು ಛತ್ರಿಲಿ ಸ್ವಲ್ಪ ಥ್ರೆಡ್ ಬಿಟ್ಟೋಗ್ಬಿಟ್ಟು ಓಪನ್ ಆಗಿಬಿಟ್ಟದು. ಅದು ಇನ್ನೂ ಜಾಸ್ತಿ ಬಿಟ್ಟೋಗ್ಬಿಟ್ರೆ ಏನು ಮಾಡೋದು? ನಾವಿನ್ನೂ 1-2 ಡೇಸ್ಗೋಸ್ಕರ ಅದು ಯೂಸ್ ಆಗಬೇಕಲ್ವ, ಅದಕ್ಕೆ ಬೇರೆದು ಕೊಡ್ತೀರಾ ಸರ್ ಅಂತ ಕೇಳಿದೆ. ಹೌದು ತಗೊಳ್ಳಿ ಅಂತ ಹೇಳಿದ್ರು. ಅದೇ ಕಲರ್ದು ನಾನು ಬೇರೆ ಕಲರ್ನ ತೊಗೊಂಡೆ. ಅಲ್ಲಿಂದ ನಾವು 1 ಅವರ್ಗೆ ಬಂದ್ವಿ. ಇಲ್ಲಿ ಬೋಟಿಂಗ್ ಮಾಡೋದಕ್ಕೆ ಮಳೆ ಬರ್ತಾಯಿತ್ತು ಬೇರೆ, ಹಾಗಾಗಿ ಬಿಡ್ತಾ ಇರಲಿಲ್ಲ. ನಮ್ಮನ್ನ ಆಟೋದವ್ರು ಯಾರಿಗೋ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಬೋಟಿಂಗ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬೋಟಿಂಗ್ ಅವ್ರು ಬರಬೇಕು, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಸರ್? 1 ಗಂಟೆ ಓಕೆ, 1 ಗಂಟೆ ಎಷ್ಟಾಗುತ್ತೆ? 2200 ಏನಂದರೆ 2200 ಆಗುತ್ತೆ. ಇಂಥ ಸ್ಪಾಟಲ್ಲೇ ಇದೆ. ನೀವು ಅದು ಬೋಟಿಂಗ್ ಅಂತಾರ ಅಥವಾ ಬೋಟ್ ಸಫಾರಿ ಅಂತಾರ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಬೋಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಏನಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ತಪ್ಪಾಗಿ ಹೇಳಿದರೆ. ಪಾಪು ಒಂದೇ ಕಡೆ ನೋಡ್ಕೊಂಡು ಕೂತಿದ್ದ, ಅವನ್ನ ಮಾತಾಡಿಸ್ತಾ ಇದ್ದೆ. ಇದ್ದವರು 2200 ಹೇಳಿದ್ರು. ನಾವು ಇಬ್ಬರೇ ಅಲ್ಲ, ಫ್ಯಾಮಿಲಿ ಫೋಟೋ ಎಲ್ಲ ತೊಗೋಬೇಕು, ಡಿಸ್ಟರ್ಬ್ ಆಗಬಾರ್ದು ಅಂದರೆ ಇಬ್ಬರೇ ಹೋಗಬೇಕು, ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಬೋಟಿಂಗಲ್ಲಿ ಫುಲ್ಲು ಜಾಸ್ತಿ ಜನ ಹೋಗ್ತಾರಲ್ಲ, ಹಾಗೋದ್ರೆ ಪರ್ ಪರ್ಸನ್ ಕಡಿಮೆ ಬೀಳುತ್ತೆ. ನಾವಿಬ್ಬರೇ ಹೋಗಿದ್ದರಿಂದ 2200 ರುಪೀಸ್ ಹೇಳಿದ್ರು. ಫೈನಲ್ ನಾವು ಎಷ್ಟು ಕೊಡ್ತೀವಿ ಅನ್ನೋದನ್ನು ಹಾಗೆ ವಾಚ್ ಮಾಡಿ. ನನ್ನ ಪ್ರಕಾರ ಜಾಸ್ತಿ ಆಯಿತು ಅನಿಸುತ್ತೆ, ಮಾರಿಬಿಟ್ವಿ ಅನಿಸುತ್ತೆ. ಮೇ ಬಿ ನಾವು 1800 ಏನೋ ಕೊಟ್ವಿ, 1800 ಕೊಟ್ವಿ. ಬಟ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ಓಕೆ, ಅಲ್ಲಿಂದ ಬಂದಿದ್ವಿ, ಮಳೆ ಬರ್ತಾಯಿತ್ತು, ಆದರೂ ಚೆನ್ನಾಗಿತ್ತು. ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಅವ್ರು ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದರೂ ಕೂಡ ಕಡಿಮೆ ಮಾಡ್ಕೊಳ್ಳಿಲ್ವಲ್ಲ, ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ. ಅಲ್ಲಿಂದ ಆಟೋಗೆ 1500 ರುಪೀಸ್ ಕೊಟ್ಟು ಆಟೋ ಮಾಡ್ಕೊಂಬಂದಿದ್ದೀವಿ. ಇಲ್ಲಿ ಬೇಡ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಂದಿದ್ವಲ್ಲ, ಹೋಗಲೇಬೇಕು ಅಂತ ಬಂದಿರಬೇಕಾದ್ರೆ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನಾವು ಹೋದಾಗಲೇ ಮಳೆ ಸಿಕ್ಕಾಬಟ್ಟೆ ಇತ್ತು. ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಮಳೆಗಾಲದಲ್ಲಿ. ಜಾಸ್ತಿ ಹೋಗಬೇಡಿ, ಗುಡ್ಡ ಕುಸಿಯೋದು ಅದೆಲ್ಲ ಆಗ್ತಿರುತ್ತೆ. ನೆನೆಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ ನಮಗೆ. ನಾವು ಹೋಗಿದ್ದು ರೋಡಲ್ಲೇ ಕುಸ್ತಿತ್ತೋ ಏನೋ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಭಯ ಆಗುತ್ತೆ, ಆ ಥರ ಏನಾದರೂ ಆಗಿಬಿಟ್ರೆ ಏನು ಮಾಡೋದು. ಜಾಸ್ತಿ ಮಳೆಯಲ್ಲಿ ಹೋಗೋಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಏನೋ ಒಂಥರ ಎಕ್ಸ್ಪೀರಿಯೆನ್ಸು. ನೀವು ಯಾರಾದರೂ ಹೋಗಿದ್ದೀರಾ ಬೋಟಿಂಗಲ್ಲಿ? ಈ ಬೋಟಲ್ಲಿ ಅದು ಹೇಗಿತ್ತು, ಅಥವಾ ಪರ್ ಪರ್ಸನ್ ಎಷ್ಟು ತೊಗೊಳ್ತಾರೆ, ಅಥವಾ ನೀವು ಸಿಂಗಲ್ ಹೋಗಿದ್ರಾ ಇಲ್ಲ ಫ್ಯಾಮಿಲಿ ಹೋಗಿದ್ರಾ, ಎಷ್ಟು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಬ್ರಿಡ್ಜ್ ಬೇರೆ ಇದೆ, ಅದ್ರ ಮೇಲೆ ಟ್ರೈನ್ ಬೇರೆ ಹೋಗುತ್ತೆ. ನಾವು ಹೋದಾಗ ಒಂದು ಟ್ರೈನ್ ಹೋಯಿತು, ನೀವು ಅಬ್ಸರ್ವ್ ಮಾಡಿರ್ಬೋದು. ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿಗಿಂತ ಇನ್ನೂ ಮುಂದೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನಗೆ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಆಗ್ತಾಯಿತ್ತು. ಅವಾಗವಾಗ ಮಳೆ ಬರ್ತಾಯಿತ್ತು. ಮಧ್ಯೆ ಛತ್ರಿ ಹಿಡ್ಕೋತಿದ್ದೆ, ಅದೇ ಮಳೇಲಿ ನೆಂದಿದ್ದೀನಿ. ಆ ಬಟ್ಟೆ ವೈಟು ಲೆಗಿನ್ಸ್ ಹಾಕಿರೋದ್ರಿಂದ ಎಲ್ಲ ಫುಲ್ಲು ಮಳೇಲಿ ನೀರು ಬಿದ್ದು ಕೆಳಗಡೆ ಇರೋ ಮಣ್ಣೆಲ್ಲ ನನ್ನ ಬಟ್ಟೆಗೆಲ್ಲ ಆಗಿಬಿಟ್ಟು ಪ್ಯಾಂಟೇ ವೇಸ್ಟ್ ಆಯಿತು. ಚೆನ್ನಾಗಿತ್ತು, ಏನೋ ಒಂಥರ ಎಕ್ಸ್ಪೀರಿಯೆನ್ಸು. ನಾವು ಪಾಪು ನನ್ನನ್ನೇನು ನೋಡ್ತಾ ಕೂತಿದ್ದಾನೆ. ಮಳೆ ನೋಡಿ ಬರ್ತಾನೆ ಇರಲಿಲ್ಲ, ಸ್ವಲ್ಪ ಬರ್ತಾ ಇತ್ತು, ಇದ್ಕಿದಂಗೆ ಜೋರಾಗೋಯ್ತು. ಪೂರ್ತಿ 2 ದಿನ ನಾವೇನಿದ್ವಿ ಪೂರ್ತಿ ಅದೇ ಆಗಿದೆ. ಸ್ವಲ್ಪ ಬರುತ್ತೆ, ನಿಂತೋಗ್ಬಿಡುತ್ತೆ. ನಾವು ಹೊರಗಡೆ ಯಾವಾಗ ಸುತ್ತಾಡೋಕೆ ಹೋಗ್ತೀವಿ ಆ ಟೈಮಲ್ಲೇ ಸಿಕ್ಕಾಬಟ್ಟೆ ಮಳೆ ಬರುತ್ತೆ. ರೂಮಿಗೆ ಹೋದ ತಕ್ಷಣ, ಅಂದರೆ ಹೋಟೆಲ್ಗೆ ಹೋದ ತಕ್ಷಣ ಮಳೆ ಕಡಿಮೆ ಆಗಿಬಿಡುತ್ತೆ. ಪೂರ್ತಿ ಹೀಗೆ ಮಾಡಿದೆ. 2 ದಿನವೂ ನಾವು ಮಳೆಯಲ್ಲೇ ನೆನ್ಕೊಂಡು ಪ್ಲೇಸಸ್ನ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಮಳೆಯಲ್ಲಿ ಪ್ಲೇಸಸ್ಗಳನ್ನ ನೋಡೋಕೆ ಹೋದಾಗ ಹುಷಾರಾಗಿ ಹೋಗಬೇಕು.
ನನ್ನ ಪ್ರಕಾರ ಹೇಳೋದಾದರೆ ಮಳೆಯಲ್ಲಿ ಯಾವ ಪ್ಲೇಸ್ಗಳನ್ನೂ ನೋಡೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಮನೇಲಿರಿ. ನಾವು ಹೋದಾಗ ಶುರುವಾಗಿತ್ತು, ಅಷ್ಟೊಂದು ಬರ್ತಿರಲಿಲ್ಲ, ಬೀಳ್ತೀಯ ಪಾಪ. ಹಾಗಾಗಿ ಓಕೆ. ಬಟ್ ಇವಾಗಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದೆ. ಹುಷಾರಾಗಿ ಕೇರ್ಫುಲ್ಲಾಗಿ ಮನೆಯಲ್ಲೇ ಇರಿ, ಹೋಗಬೇಡಿ, ಎಲ್ಲೂ ಹೋಗಬೇಡಿ. ಗುಡ್ಡ ಎಲ್ಲ ಕುಸಿತೈತೆ. ನಾವು ಹೋಗಬೇಕಾದ್ರೂ ಆಟೋದವ್ರು ತೋರಿಸಿದ್ರು, ಇವು ಲಾಸ್ಟ್ ಇಯರು ಇದೇ ಗುಡ್ಡ ಕುಸಿದಿದ್ದು ಇಲ್ಲಿ ಅಂತ. ಮೇ ಬಿ ನಾವು ಹೋಗಿದ್ದು ಇವಾಗ ಆ ಗುಡ್ಡ ಕುಸಿತಿರೋದು ಅದೇ ರೋಡಲ್ಲಿ ಅನಿಸುತ್ತೆ. ಲಾಸ್ಟ್ ವರ್ಷ ಬಂಡೆನೇ ಬಂದು KSTC ಬಸ್ಗೆ ಹಿಂದೆಗಡೆ ಹೊಡೆದಿತ್ತಂತೆ, ಹಾಗಾಗಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ವಂತೆ. ಸೊ ಹಂಗಾದ್ರೆ ನಾವು ಹೋಗ್ತಿದ್ದು ಕಾರವಾರ ರೂಟ್ ಏನಿದೆ ಅಲ್ಲೇ ಗುಡ್ಡ ಕುಸಿದಿದ್ದು. ಮೇ ಬಿ ಈಗಲೂ ಅಲ್ಲೇ ಕುಸಿದಿದೆ ಅನಿಸುತ್ತೆ. ನಮ್ಮ ಪುಣ್ಯಕ್ಕೆ ನಾವು ಹೋಗಿ ಆಲ್ರೆಡಿ ಬಂದ್ಬಿಟ್ಟಿದ್ವಿ. ಎಲ್ಲೂ ಹೋಗಬೇಡಿ, ನೀರೆಲ್ಲ ಫಾಲ್ಸು ಅಲ್ಲೆಲ್ಲೂ ನೋಡೋಕೆ ಹೋಗ್ಬೇಡಿ. ಯಾವಾಗ ನೀರು ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ನೀವೇನಾದರೂ ಟ್ರೈನು ಅಥವಾ ಬಸ್ಸಲ್ಲಿ ಏನಾದರೂ ಹೋದರೆ ಅಲ್ಲಿಂದ ಆಟೋದವ್ರು ನಮಗೆ ಕ್ಯಾಬು ಅದ್ಯಾವುದು ನಮಗೆ ಗೊತ್ತಿಲ್ಲ, ಅಲ್ಲಿ ಸಿಕ್ಕಿಲ್ಲ, ಮಳೆ ನಮಗೆ ಹೋಗೋಕ್ಕಾಗ್ತಿಲ್ಲ. ಆಟೋದವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಟೆಲ್ ರೂಮಿಗೆ ಬಂದ್ವಿ. ಅವರೇನೆ ನಮ್ಗೆ ಕೇಳಿದ್ರು, ಈ ಥರ 5 ಪ್ಲೇಸಸ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಎಷ್ಟಾಗುತ್ತೆ ಏನು ಅಂತ ಕೇಳಿದ್ವಿ. ಇಷ್ಟಾಗುತ್ತೆ ಅಂತ ಹೇಳಿದ್ರು. ನಮಗೆ ಓಕೆ ಅನ್ನಿಸ್ತು. ನಮಗೆ ಗೊತ್ತೇ ಇರಲಿಲ್ಲ, ನಮ್ಗೆ ಐಡಿಯಾನೂ ಕೂಡ ಇರಲಿಲ್ಲ ಆ ಪ್ಲೇಸಸ್ಗೆ ಹೋಗಬೇಕು, ಇಲ್ಲಿಂದ ಅಲ್ಲಿಗೆ ನಿಯರ್ ಆಗುತ್ತೆ ಅನ್ನೋ ನಮಗೆ ಒಂದು ಸ್ವಲ್ಪ ಐಡಿಯಾನೂ ಇರಲಿಲ್ಲ. ಆ ಆಟೋದವ್ರು ಹೇಳಿದ್ದಕ್ಕೆ ನಮಗೂ ಓಕೆ ಅಂತ ಅನ್ನಿಸ್ತು. ಓಕೆ ಸರ್ ಆಯಿತು ಅಂತ ಹೇಳಿ ಅವ್ರ ಹತ್ರ ಅಮೌಂಟೆಲ್ಲ ಮಾತಾಡಿಕೊಂಡು ಆಟೋದಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಇಲ್ಲಾಂದರೆ ಒನ್ ಡೇ ಅಲ್ಲೇ ಉಳ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ಡೇ ಮುರುಡೇಶ್ವರ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಬೀಚಲ್ಲಿ ಉಳ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅವ್ರು ಹೇಳಿದ್ರಿಂದ ಈ 5 ಪ್ಲೇಸ್ನ ಕವರ್ ಮಾಡೋಕ್ಕಾಯಿತು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಹೋಗಬೇಕು ಅಂತ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ರೆಂಟ್ಗೆ ಈ ಮಡಿಕೇರಿಲಿ ನಾವು ಬೈಕ್ ತೊಗೊಂಡಿದ್ವಿ. ಅದೇ ಥರ ಇಲ್ಲೂ ಕೂಡ ಸಿಗುತ್ತೆ, ತೊಗೊಂಡು ಹೋಗೋಣ, ಸಿಕ್ಕಿದ್ರೆ ಹೋಗೋಣ ಅಂದ್ಕೊಂಡು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಅಲ್ವಾ. ಬಟ್ ಬೈಕೆಲ್ಲ ತೊಗೊಂಡ್ರು ಪಾಪ ಕೂರಿಸ್ಕೊಂಡು ನಾವು ಹೋಗೋಕ್ಕಾಗಲ್ಲ, ಮಳೇಲಿ ನೆಂದರೆ ಶೀತ ಎಲ್ಲ ಆಗುತ್ತೆ, ನಮಗೂ ಆಗಲ್ಲ ಅಂದ್ಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿ ನಾವು ಆಟೋದಲ್ಲಿ ಹೋಗಿದ್ದು. ಪುಣ್ಯ ನಾವು ಬಚಾವಾಗಿದ್ದೀವಿ. ಅಕಸ್ಮಾತ್ ಏನಾದರೂ ಗುಡ್ಡ ಕುಸಿಯೋ ಟೈಮಲ್ಲಿ ಏನಾದರೂ ಹೋಗಿದರೆ ನಾವು ಅಲ್ಲೇ ತಗ್ಲಾಕೋತಿದ್ವೋ ಏನೋ ಗೊತ್ತಿಲ್ಲ. ಫಸ್ಟೇ ಹೋಗಿ ನಾವು ನೋಡ್ಕೊಂಡು ಬಂದುಬಿಟ್ಟಿದ್ವಿ. ಇದು ಅದಕ್ಕೂ ಮುಂಚಿನ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು. ಬಟ್ ಮಳೇಲಿ ಮಾತ್ರ ಹೋಗಬಾರ್ದು ಅನ್ನೋದು ಕೂಡ ಚೆನ್ನಾಗಿ ಅರ್ಥ ಆಯಿತು. ಅಲ್ಲೆಲ್ಲ ಮನೆಯೆಲ್ಲ ಆಯ್ತಿದ್ದೇನೋ ಜ್ಯೂಸ್ ಅಂಗಡಿ ಇಟ್ಟರು. ಗ್ಲಾಸ್ 10 ರೂಪೀಸ್ ಅಂತ. ಇಲ್ಲೆಲ್ಲ ನೀರು ತುಂಬಿಕೊಂಡ್ರೆ ಏನು ಮಾಡ್ತಾರೆ? ಮಳೆಗಾಲದಲ್ಲಿ ಮನೆ ಒಳಗಡೆ ನೀರು ಹೋಗ್ತದೆ. ಹೌದಾ, ಮತ್ತೆ ಆಗೇನು ಮಾಡ್ತಾರೆ? ಬೇರೆ ಕಡೆ ಹೋಗ್ತಾರೆ, ಬೇರೆ ಶಿಫ್ಟ್ ಆಗ್ತಾರಾ? ದೇವಸ್ಥಾನ ಶಾಲೆ ಮತ್ತೆ ಕಡಿಮೆ ಆದ್ಮೇಲೆ ಇಲ್ಲೇ ಬಂದು ಉಳ್ಕೊಳ್ಳೋದು. ಒಂದು ವಾರ, ಒಂದು 4 ದಿವಸ, ಒಂದು ವಾರ ಹೀಗೆ. ನೋಡೋಕೆ ಚೆನ್ನಾಗಿದೆ, ಉಳಿಯೋಕೆ ಕಷ್ಟ. ನಾವು ರೇರಾಗಿ ಬರ್ತೀವಲ್ಲ, ಪಾಪ ಇಲ್ಲಿ ಬದುಕೋದು ಕಷ್ಟನೇ. ನಂದ ಬಿಡೋದೆ ನನಗೆ ಗೊತ್ತಿಲ್ಲ. ಹಾಯ್, ಎಲ್ಲೋಗ್ತಿದ್ದೀರಾ ನೀವು? ವಾಕ್ ಹೋಗ್ತಿದ್ದೀರಾ? ಹೇಗಿದೆ ವಾಕು? ಸೂಪರ್ ಸೂಪರ್ ತೋರ್ಸು, ಸೂಪರ್ ತೋರ್ಸು, ಬೇಗ 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 ಸೂಪರ್ ತೋರ್ಸು. ಎಸ್, ಗುಡ್.
ಈ ಪ್ಲೇಸಿಗೆ ಕರ್ಕೊಬಂದು ನಿಲ್ಲಿಸ್ತಾರೆ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಬೋದು. ಯಾಕೆಂದರೆ ಆ ಕಡೆ ಈ ಕಡೆ ನೀವು ನೋಡ್ಬೋದು ಎಷ್ಟು ತೆಂಗಿನ ಮರಗಳಿವೆ ಅಂದರೆ ಅದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ತೊಗೊಬಂದು ಎಲ್ಲ ಬೋಟು ನಿಲ್ಲಿಸ್ತಾರೆ. ಎಲ್ಲರೂ ಕೂಡ ಅಲ್ಲಿ ಬಂದು ಫೋಟೋನ ತೊಗೊಳ್ತಿರ್ತಾರೆ. ಅಲ್ಲೇ ಜ್ಯೂಸ್ ಅಂಗಡಿ ಇದೆ, ಏನೇನೋ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಬಟ್ ಮಳೆ ಬರ್ತಿತ್ತು, ಹಾಗಾಗಿ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಕಬ್ಬಿನ ಜ್ಯೂಸ್ ಕೊಡ್ತಾಯಿದ್ರು, ಅದನ್ನು ತೊಗೊಂಡು ಎಲ್ಲರೂ ಕುಡಿತಾಯಿದ್ರು. ಫೋಟೋ ತೊಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ನಮ್ಮ ಬೋಟ್ನ ಓಡಿಸ್ತಾರಲ್ಲ ಡ್ರೈವರು, ಅವರು ಬೋಟ್ ನಡೆಸೋರು ನಿಲ್ಲಿಸಿದ್ರು. ನಾವು ಒಂದಷ್ಟು ಫೋಟೋ ವೀಡಿಯೋ ಎಲ್ಲ ತೊಗೊಂಡ್ವಿ. ಈ ಪ್ಲೇಸಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. 1 ಅವರ್ ಅಷ್ಟೇ ಇರೋದು, 1 ಅವರ್ ಕೊಟ್ಟಿರ್ತಾರೆ ನಿಮಗೆ ಟೈಮಿಂಗ್ಸು. ಮತ್ತು ರಿಟರ್ನು ವಾಪಸ್ ಅದೇ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿತ್ತು ಆ ಒಂದು ಜಾಗ. ಆದರೂ ಅಲ್ಲಿ ಬದುಕೋದು ತುಂಬಾ ಕಷ್ಟ. ಫ್ಯಾಮಿಲಿ ಜೊತೆ ಬಂದರೆ ಏನೋ ಫುಲ್ಲು ವರ್ಕೌಟ್ ಆಗುತ್ತೆ. ಇಬ್ಬಿಬ್ಬರೇ ಬಂದರೆ 2000 ರೂಪೀಸ್ ತಗೋತಾರೆ. ಆದಷ್ಟು ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಟ್ರೈ ಮಾಡಿ. ಹಲೋ, ಸೂಪರ್ 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 ಬ್ಯೂಟಿಫುಲ್, ಸೂಪರ್ ಆಗಿದೆ ಮಾತ್ರ. ಪಾಪ ಇಲ್ಲಿರೋರಿಗೆ ಸಿಕ್ಕಾಪಟ್ಟೆ ಕಷ್ಟ. ನಾನೊಂದಿನೂ ಇರಲ್ಲ ನಿಜವಾಗ್ಲೂ. ಇಲ್ಲಿ ನೀರು ನೋಡಿದ್ರೆ ಭಯ ಆಗುತ್ತೆ. ಪಾಪ ಮನೆ ನೀರು ಪಕ್ಕ ದಡದಲ್ಲೇ ಐತೆ, ಅವ್ರು ಹೇಗೆ ಜೀವನ ಮಾಡ್ತಾರೋ. ಬಟ್ ನಾವು ಅಪರೂಪಕ್ಕೆ ಬರ್ತೀವಲ್ವಾ, ಅದಕ್ಕೆ ಫುಲ್ ಖುಷಿ. ಮಳೆ ಅಂದರೆ, ನೀರಂದರೆ ತುಂಬಾ ಖುಷಿ ಆಗುತ್ತೆ. ಬಟ್ ಕಷ್ಟ. ನಾವು ಬರೀ ಮುರುಡೇಶ್ವರಕ್ಕೆ ಅಂತ ಬಂದ್ವಿ. ಬಟ್ ಫುಲ್ಲು ಒಂದು 5-6 ಪ್ಲೇಸಸ್ ಇದೆ, ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತಿದ್ವಿ. ಮಳೆಯಲ್ಲಿ ನಿಂತು ಸ್ಲಿಪ್ಪರು ಬಟ್ಟೆಗೆ ಹೊಡೆದು ಮಣ್ಣಾಗುತ್ತೆ ಅಂತ ನಿಧಾನಕ್ಕೆ ನಡೀತಾ ಇದ್ದೆ. ಮಳೆ ಜೋರಾಗಿ ಬಂದು ಪ್ಯಾಂಟ್ ಎಲ್ಲ ಮಣ್ಣಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಪ್ಯಾಂಟ್ ಹೋಯ್ತು, ವೈಟ್ ಕಲರ್ ಪ್ಯಾಂಟ್ ಬೇರೆ ಹಾಳಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ. ಬಟ್ 2000 ರೂಪೀಸ್ ಕಾಸ್ಟ್ ಜಾಸ್ತಿ ಆಯಿತು. 2200 ರೂಪಾಯಿ ಕೇಳಿದ್ರು. ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನೋಡೋಣ ಎಷ್ಟು ಇಸ್ಕೊಳ್ತಾರೆ ಅಂತ. 2000 ಕೇಳಿದ್ವಿ. ಮಳೆ ಬರ್ತಾ ಇದೆ, ಬಿಡಬಾರ್ದು ಇವತ್ತು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಬಟ್ ಆದರೂ ಇಷ್ಟೊಂದು ಏನಂತಾರೆ ಇದು ಸಖತ್ತಾಗೈತೆ ನೋಡಿ, ಸೂಪರ್ ಆಗೈತೆ. ಫಿಲ್ಮಲ್ಲೆಲ್ಲ ಇಲ್ಲೇ ಶೂಟ್ ಮಾಡ್ತಿದ್ರೆ ಒಳ್ಳೆ ಮೂವಿ. $10 feet ಐತೆ ಅಂತ ಹೇಳಿದ್ರು ಕಾಡ. ದೋಣಿಗಳು ಮೇ ಬಿ ಅವ್ರ ಮನೆಯವರಿಗೆ ಅನಿಸುತ್ತೆ ಅದು ಇಟ್ಕೊಂಡಿರೋದು. ಮಳೆನೇ ಇರಲಿಲ್ಲ, ಆಲ್ರೆಡಿ ಮಳೆ ಬಂತು. ಮೇ ಬಿ ಅಲ್ಲಿ ಮಳೆ ಬರ್ತಿಲ್ಲ, ಇಲ್ಲಿ ಬರ್ತಿದೆ. ನೆಕ್ಸ್ಟ್ ನಾವು ಮ್ಯಾಂಗ್ರೋವ್ ಕಾಡುಗಳು ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಳೆ ನೋಡಿ ಆಗಲೇ ಜಾಸ್ತಿ ಆಗಿಬಿಟ್ಟಿದೆ.
ಅಲ್ಲೊಂದು ಮ್ಯಾಂಗ್ರೋಸ್, ಸೇವ್ ಮ್ಯಾಂಗ್ರೋಸ್. ಏನು ಜನ 20 ರೂಪಾಯಿ ಇದೆಯಾ? ಚೆಕ್ ಮಾಡ್ತೀನಿ. ನಾನು 20ನಾ ನೋಡ್ಕೊಂಡು ಬಾ ಜನ. ಇದು ಕೆಳಗಡೆ ಇರೋದು ಈ ನದಿನ ಜೇನು ಶರಾವತಿ. ಇವನು ನಡಿಬೇಕಂತ. ಬಾ ಬಾ, ಏನಿಲ್ಲ, ಬಾ ನಿಧಾನ ಬಾ ಬಾ. ಇವನು ನಡಿಬೇಕು ಅಂದೆ ತಾನೆ. ಬಬ್ಬಿ ಬರ್ತೈತೆ. ಹಾಂ ಆಯ್ ಬಬ್ಬಿ, ಅಲ್ಲೇ ಅಂದ್ಕೋ ಜನು. ಇನ್ನೂ ಎಷ್ಟು ಪ್ಲೇಸ್ ಐತೆ? ಹಾಂ, ಇದೆಷ್ಟನೇ ಪ್ಲೇಸು? ಇನ್ನೂ 2 ಯಾವುದು? ಪಾಪ ಅಂತ್ಕೊಳ್ಳೋ, ಅಂತ್ಕೊಳ್ಳೋ, ನಿಂತ್ಕೊಳ್ರ. ಇವ್ರಿಗೆ ಹೇಳಿ ಹೇಳಿ ಸಾಕಾಯ್ತು. ಚೆನ್ನಾಗೈತೆ ಅಲ್ವ ಜನ? ಆದರೆ ಏನಂದರೆ ಅಪರೂಪಕ್ಕೆ ನೋಡಿದ್ರೆ ಚೆನ್ನಾಗಿರುತ್ತೆ. ಡೈಲಿ ಅಂದರೆ ನಿಜವಾಗ್ಲೂ ಇಲ್ಲಂತೂ ಒಂದಿನನೂ ಇರೋಕ್ಕಾಗಲ್ಲ. ಡೈಲಿ ಇರಲೇಬೇಕು ಅಂದರೆ. ಕೆಂಡೇಲಿಯಾ ಕೆಂಡಲ್ ಅಂತೆ ಇದು ಗಿಡ. ಹಾಂ, ಅದೇ ಕೇಡಿ ಎಲ್ಲ ಹೋಗ್ಬಿಟ್ಟು ನೀರೊಳಗಿಂದ ಹೊಡಿತಾರಲ್ಲ, ಕೇಡಿ 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 ವಿಲನ್, ಅದೇ ಥರ ಅಲ್ವಾ ಇರೋದಿದು. ಸೇಮ್ ಅವರು ಹಿಂಗೆ ಮಾಡ್ಕೊಂಡಿರ್ತಾರೆ. ನಾನು ನಿಧಾನಕ್ಕೆ ಬರ್ತಾಯಿದ್ದೀನಿ, ಇವ್ರು ಬರ್ತಾನೆ ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಸಕ್ಕತ್ತಾಗೈತೆ. ಬಟ್ ಓಕೆ ಅಲ್ವಾ ಜನ, 10 ರೂಪೀಸ್ ಫೀಸು. ಇದೊಂದು ಖುಷಿ ಆಯಿತು. ಅಲ್ಲಿ 1 ಅವರ್ದಲ್ಲೇ ಜಾಸ್ತಿ ತಗೊಂಡಿದ್ದು ಬೋಟಿಂಗೆ 2200. ನಮ್ಮ ಹತ್ರ ಯಾಮಾರ್ಸ್ ಇಸ್ಕೊಂಡ್ರು ಅಷ್ಟೇನೋ ಗೊತ್ತಿಲ್ಲ. ನಾವು 1800 ಕೊಟ್ವಿ. ನಾವು 1700 ಹೇಳಿದ್ರು ಅಂದರೆ ಅಷ್ಟೇ ಇಸ್ಕೊತಿದ್ದ ತಾನೆ. ಇದೆಲ್ಲ ಆಳ ಇರುತ್ತೆ ಜನ. ಹೌದಾ, ಚೆನ್ನಾಗಿದೆ. ಬೋಟಿಂಗ್ ಎಲ್ಲೋ ಹೋಗ್ತೈತೆ, ಸೌಂಡ್ ಬರ್ತೈತೆ. ಏನು ನದಿ ಅಲ್ಲೇ ವೈಟ್ ಕಾಣಿಸಲ್ಲ? ಅಲ್ಲೇ ತನಕ ಕಾಣಿಸುತ್ತಾ? ನನ್ನ ಕಣ್ಣು ಬೇರೆ ಕಾಣಿಸಲ್ಲ ಅಂತೀರ ಜನ. ಜನ ಮಿಸ್ ಆಗಿಬಿಟ್ರೆ ನಮ್ಮನ್ನ ಯಾರು ಸೇವ್ ಮಾಡ್ತಾರೆ? ಇಲ್ಲಿ ಬಿದ್ದರೆ ಮರ ಗಿಡ ಸೊಳ್ಳೆ ಐತೆ. ಸೊಳ್ಳೆ ಬಂದು ಕಚ್ಚುತ್ತಾಯ್ತು ನನ್ನ ಕೈನ. ಡಬ್ಬ ಛತ್ರಿ ಕೊಟ್ಟವನು. ಡಬ್ಬ ಛತ್ರಿ ಚಿನ್ನಮ್ಮ. ಡಬ್ಬ ಛತ್ರಿ ವೇಸ್ಟ್ 250 ರೂಪೀಸ್. 300ಗಿಂತ ಕಮ್ಮಿ ಬೇರೆ ಕೊಡಲ್ಲ ಅಂತಿದ್ದ. ಸೇಮ್ ಅಲ್ಲ ಜನ ಮೂವಿ ಇದೇ ಥರ ಇಲ್ಲೇ ಮಾಡಿದಾರ. ಚಿನ್ನಮ್ಮ ಇಲ್ಲಿ ನೋಡ,
ಸೇಮ್ ಅದೇ ಮೂವಿ ಥರನೇ ಇದೆ ಅಲ್ವಾ ಜನ? ಮೂವಿಲಿ ಇದೇ ಥರ ಇರುತ್ತಾನೆ. ಈ ಫೋನೇ ನೋಡ್ಕೊಂಡು ಬರ್ತೀರ ವಿಡಿಯೋ ಅನ್ನ ಚೆನ್ನಾಗಿದೆ. ಬಂದ್ರು ಕಾಡುಗಳು ಕಾಡುಗಳು ಹಾಯ್, ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ನೀರು ಮಳೆ ಚೆನ್ನಾಗಿದೆಯಾ? ಹ್ಯಾಪಿ 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 ಮಾತಾಡ್ಸಿದ್ರೆ ಹ್ಯಾಪಿ. ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಹೇಳ್ಬೇಕು, ಹಾಕೋಕ್ಕಾಗಲ್ಲ, ಅದಕ್ಕೆ ನಾವೇ ಸಾಂಗ್ ಹೇಳ್ತೀವಿ. ಎಲ್ಲ ಯೂನಿಫಾರ್ಮ್ ಹಾಕ್ದಂಗೆ ಹಾಕೊಂಡು ಹೋಗ್ತಾ ಇರ್ತಾನೆ. ಇವ್ರು ನೋಡೋರು ಏನು ಕೊಟ್ಟೆ ಹಾಕೊಂತಾರೆ. ಚೆನ್ನಾಗೈತೆ ಅಲ್ವ ಇದು ಒಂಥರ ಬೆಸ್ಟ್ ಅಲ್ಲ ಆಪ್ಷನ್. ಬಟ್ ಏನಂದರೆ ಫೋಟೋಗೆಲ್ಲ ಆಗಲ್ಲ ಅಲ್ವಾ? Sunal, come. You want to take photo? This guy parrot. Parrot. ಜನ ನನ್ನ ಬ್ಯಾಕ್ ಸೈಡ್ ಬಾ, ನೀನು ನನ್ನ ಫ್ರೆಂಡು ಕಮ್. ನೀವು ಬಾ. ರೇನ್ ಕೋಟ್ ಹಾಕೊಂಡು ಯಾವ ಫೋಟೋ ಬರ್ತಾರೆ ಎಲ್ಲ ಕಡೆ ಒಂದೇ ಥರನೇ. ಮಗ ಮಾತ್ರ ಚೇಂಜ್, ಮುಖ ಮಾತ್ರ ಎಕ್ಸ್ಪ್ರೆಷನ್ ಅಷ್ಟೇ ಕೊಡ್ಬೇಕು ಅವರು. ನಿಮ್ಮ ಕೈ ಕಾಲು ಬಾಡಿ ಎಲ್ಲ ಹೆಂಗಿರುತ್ತೆ ಹಂಗೆ ಇರುತ್ತೆ. ಛತ್ರಿ ತೊಗೊಳಕ್ಕಾಗಲ್ಲ, ರೇನ್ ಕೋಟ್ ತಗೋಬೋದು. 100 ರೂಪೀಸ್ ಅಂತೆ. ಡಬ್ಬ ಛತ್ರಿ ಕೊಟ್ಟವನೆ, ಡಬ್ಬ ನನ್ನ ಮಗ. ನನ್ನ ಮಳೆಯಲ್ಲಿ ನೆನೆಸ್ಕೊಂಡು ಇಬ್ಬರು ಟೋಪಿ ಹಾಕೊಂಡು ಯಾವ ಸ್ಟೈಲಲ್ಲಿ ಬರ್ತಾವ್ರು ನೋಡು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.